ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಈ ವರ್ಷದಲ್ಲಿ ನಡೆಯುವಂತಹ ಒಂದು ಆಯ್ಕೆ ಪಟ್ಟಿಯಲ್ಲಿ ಯಾವ ರೀತಿ ಮೀಸಲಾತಿಯನ್ನು ಅನುಸರಿಸಲಾಗುತ್ತದೆ ಅನ್ನೋದನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಚಾನಲ್ ಅಂತ ತಿಳಿಸುತ್ತಾ ಕರ್ನಾಟಕದಲ್ಲಿರುವಂತಹ ಒಟ್ಟು 847 ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಲ್ಲಿರುವಂಥ ಒಟ್ಟು ಈ ವರ್ಷ ಎಷ್ಟು ಸೀಟುಗಳಿದಾವೆ ಅಂದರೆ ಇಲ್ಲಿ 43,070 ಸೀಟುಗಳು ಲಭ್ಯ ಇವೆ. ಹಾಗಾದರೆ ಇಲ್ಲಿ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟುಗಳು ಮತ್ತು ಇಲ್ಲಿ ವಿಶೇಷ ವರ್ಗಕ್ಕೆ ಎಷ್ಟು ಸೀಟುಗಳನ್ನು ಈ ವರ್ಷ ಇಲ್ಲಿ ಡಿವೈಡ್ ಮಾಡಲಾಗುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ 43,070 ಸೀಟುಗಳಲ್ಲಿ ಎಕ್ಸಾಮ್ ಬರೆದ ಎಲ್ಲ ಕಾಸ್ಟ್ನ ವಿದ್ಯಾರ್ಥಿಗಳಿಗೆ ಅಲ್ಲಿರುವಂಥ ಅಥವಾ ಇಲ್ಲಿ ಆಯಾ ವಸತಿ ಶಾಲೆಗಳ ಮೀಸಲಾತಿ ಪ್ರಕಾರ ಇಲ್ಲಿ ಎಲ್ಲ ವಸತಿ ಶಾಲೆಗಳಲ್ಲಿ ಮೀಸಲಾತಿ ಸೇಮ್ ಇರೋದಿಲ್ಲ. ಯಾಕಂದರೆ ಉದಾಹರಣೆಗೆ ಹೇಳೋದಾದರೆ ಪರಿಶಿಷ್ಟ ಜಾತಿ ವಸತಿ ಶಾಲೆಯಲ್ಲಿ ಬೇರೆ ಇರುತ್ತೆ, ಸಾಮಾನ್ಯ ವರ್ಗದ ವಸತಿ ಶಾಲೆಗೆ ಬೇರೆ ಇರುತ್ತೆ, ಪರಿಶಿಷ್ಟ ಪಂಗಡದ ವಸತಿ ಶಾಲೆಗೆ ಬೇರೆ ಇರುತ್ತೆ. ಹಾಗಾದರೆ ಅಲ್ಲಿರುವಂತಹ ಮೀಸಲಾತಿ ಹಾಗೂ ಮೆರಿಟ್ ಮತ್ತು ಶಾಲಾವಾರು ಆದ್ಯತೆ ಪ್ರಕಾರ ಇಲ್ಲಿ ನೋಡ್ತಾ ಹೋದರೆ 21,530ಕ್ಕಿಂತ ಹೆಚ್ಚು ಸೀಟುಗಳು ಲಭ್ಯ ಇವೆ. ಹಾಗಾದರೆ ಇಲ್ಲಿ ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡ್ತಾ ಹೋಗೋಣ. ಲಭ್ಯ ಇರುವ ಒಟ್ಟು ಸೀಟುಗಳ ಸಂಖ್ಯೆ 21,535 ಆದರೆ ಇದರಲ್ಲಿ ಶಾಲೆವಾರು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡ್ತಾ ಹೋದರೆ ಮೊದಲನೇದಾಗಿ ಇಲ್ಲಿ ಪರಿಶಿಷ್ಟ ಜಾತಿ ವಸತಿ ಶಾಲೆಯನ್ನು ತೆಗೆದುಕೊಳ್ಳೋಣ. ಈ ಶಾಲೆಗಳಲ್ಲಿ ಲಭ್ಯ ಇರುವ 50 ಸೀಟುಗಳಲ್ಲಿ ಎಕ್ಸಾಮ್ ಇಲ್ಲದೇ ಎಷ್ಟು ಸೀಟು ಅಂದರೆ ಅಲ್ಲಿ 25 ಸೀಟುಗಳನ್ನು ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಮೀಸಲು ಇಡಲಾಗುತ್ತೆ. ಇನ್ನುಳಿದಂತಹ 25 ಸೀಟುಗಳು ಎಕ್ಸಾಮ್ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇಲ್ಲಿ ತಾವುಗಳು ಇಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ ಏನು ಅಂದರೆ ಇಲ್ಲಿ ವಿಶೇಷ ವರ್ಗಕ್ಕೆ 25 ಸೀಟುಗಳು ಅಂತ ಹೇಳಿದೆ. ಆದರೆ ಆ 25 ಸೀಟುಗಳನ್ನು ಯಾವ ರೀತಿ ಡಿವೈಡ್ ಆಗುತ್ತೆ ಅಂತ ನೋಡ್ತಾ ಹೋದರೆ ನೋಡ್ಬೋದು. ಇಲ್ಲಿ ಪರಿಶಿಷ್ಟ ಜಾತಿ 19 ಸೀಟುಗಳು, ಪರಿಶಿಷ್ಟ ಪಂಗಡ 3 ಸೀಟುಗಳು, OBC 3 ಸೀಟುಗಳು, ಒಟ್ಟು ಸೀಟುಗಳ ಸಂಖ್ಯೆ 25. ಇದು ಎಕ್ಸಾಮ್ ಬರೆದವ್ರಿಗೂ ಇದೇ ರೀತಿ ಇರುತ್ತೆ. ಎಕ್ಸಾಮ್ ಬರೆಯದೇ ಇರುವಂತಹ ವಿದ್ಯಾರ್ಥಿಗಳು ಅಂದರೆ ವಿಶೇಷ ವರ್ಗದವರು ಕೂಡ ಇದೇ ಮೀಸಲಾತಿನೇ ಡಿವೈಡ್ ಆಗುತ್ತೆ. ಅದು ಇಷ್ಟು ತಿಳ್ಕೊಬೇಕು ತಾವು. ಇನ್ನು ಕಳೆದ ವರ್ಷದ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಅವಕಾಶ ನೀಡಲಾಗಿತ್ತು. ಅದು ಮೊದಲಿಂದನೂ ಅದು ಅವಕಾಶಗಳಿದಾವಲ್ಲಿ ವಿಶೇಷ ವರ್ಗಕ್ಕೋಸ್ಕರ ಅಂಥೇಳಿ. ಹಾಗಾಗಿ ತಾವು ತಿಳ್ಕೊಬೇಕಿಲ್ಲಿ ಅದು ಎಕ್ಸಾಮ್ ಮೂಲಕನೂ ಇದೆ ಮತ್ತು ಎಕ್ಸಾಮ್ ಬರೆಯದೆ ಕೂಡ ಅವಕಾಶಗಳಿದ್ದಾವೆ. ಇಲ್ಲಿ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳನ್ನು ಕೂಡ ತೆಗೆದುಕೊಳ್ತಾರೆ. ಯಾವ ರೀತಿ ಅಂದರೆ ಇಲ್ಲಿ 25 ಸೀಟುಗಳಲ್ಲಿ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ತಾರೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಏನೆಂದರೆ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇಲ್ಲದೆ ಡೈರೆಕ್ಟ್ ಅಡ್ಮಿಷನ್ಗೆ ಅವಕಾಶವಿದ್ದರೂ ಕೂಡ ಒಂದು ವೇಳೆ ವಿಶೇಷ ವರ್ಗದವರು ಎಕ್ಸಾಮ್ ಬರೆದಿದ್ದಲ್ಲಿ ಮೊದಲು ಅವರನ್ನು ಪರಿಗಣಿಸಲಾಗ್ತದೆ. ಇಲ್ಲಿ ವಿಶೇಷ ವರ್ಗಕ್ಕೆ ನಾವು ಆಗಲೇ ಹೇಳಿದ ಹಾಗೆ 50% ಮೀಸಲಾತಿದೆ ಅಂತ ಹೇಳಿದೆ. ಆದರೆ ಎಕ್ಸಾಮ್ ಬರೆದಿದ್ದರೆ ಮೊದಲು ಅದರಲ್ಲೇ ತೆಗೆದುಕೊಳ್ತಾರೆ. ಫಸ್ಟ್ ಆಪ್ಷನ್ಸ್ಗಳನ್ನು ಎಕ್ಸಾಮ್ ಬರೆದವ್ರಿಗೆ ಅವಕಾಶ ಕೊಡ್ತಾರೆ. ಅಂದರೆ 25 ಸೀಟುಗಳಲ್ಲಿ ಡೈರೆಕ್ಟ್ ಅಡ್ಮಿಷನ್ಗೆ ಇಲ್ಲಿ ಪರಿಗಣಿಸ್ತಾರೆ. ಬಟ್ ಇಲ್ಲಿ ಏನೋ ತಿಳ್ಕೊಬೇಕು ತಾವು, ಆ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳನ್ನು ಮೊದಲು ಪರಿಗಣಿಸ್ಕೊಂಡ್ಬಿಡ್ತಾರೆ. ಯಾಕಂದರೆ ಕೆಲವು ಜಿಲ್ಲೆಗಳಲ್ಲಿ ವಿಶೇಷ ವರ್ಗದವರು ಅಪ್ಲಿಕೇಶನ್ ಕಡಿಮೆ ಹಾಕಿದಾಗ ಆವಾಗ ಸಂಖ್ಯೆಗಳು ಕಡಿಮೆ ಆಗ್ತದೆ ಡೈರೆಕ್ಟ್ ಇಲ್ಲಿ ಅಡ್ಮಿಷನ್ಗೆ ಸಂಬಂಧಪಟ್ಟ ಹಾಗೆ. ಫಸ್ಟು ಅದೇ ವರ್ಗದವರೇ ಇಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಅಂದಮೇಲೆ ಮೊದಲು ಅವರನ್ನು ಪರಿಗಣಿಸಲಾಗ್ತದೆ. ಇಲ್ಲಿ ಉಳಿದ ಸೀಟುಗಳನ್ನು ಎಕ್ಸಾಮ್ ಇಲ್ಲದೆ ಡೈರೆಕ್ಟ್ ಅಡ್ಮಿಷನ್ಗಾಗಿ ಕ್ರೈಸ್ ಅಂದರೆ ಮೊದಲನೇದಾಗ ನಾ ಹೇಳಿದಾಗೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಅಪ್ಲಿಕೇಶನ್ ಕರೆದು ಎಕ್ಸಾಮ್ ಬರೆದಂಥ ವಿಶೇಷ ವರ್ಗದವ್ರನ್ನ ತಗೊಳ್ತಾರೆ. ಅದರೊಂದಿಗೆ ಮತ್ತೆ ಸೀಟುಗಳು ಖಾಲಿ ಉಳಿದಾಗ ಅವಾಗೇನು ಮಾಡ್ತಾರೆ, ಇಲ್ಲಿ ಕ್ರೈಸ್ ಮೂಲಕ ಖಾಲಿ ಉಳಿದಿರುವಂಥ ಸೀಟುಗಳಿಗೆ ಎಕ್ಸಾಮ್ ಇಲ್ಲದೆ ಡೈರೆಕ್ಟ್ ಅಡ್ಮಿಷನ್ಗೆ ಅವಕಾಶವನ್ನು ಕೊಡಲಾಗುತ್ತದೆ. ಅಂದರೆ ಇಲ್ಲಿ ಕರ್ನಾಟಕದ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಕರೆಯಲಾಗುತ್ತದೆ. ಅಲ್ಲಿ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳಿಗೆ ಮೊದಲು ಅವಕಾಶ ಕೊಡಲಾಗುತ್ತದೆ. ಇದನ್ನು ಕೂಡ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಅಥವಾ ಎರಡನೇ ಸುತ್ತಿನ ಸೀಟು ಹಂಚಿಕೆ ನಂತರ ಕರೀಬಹುದು ಎನ್ನುವಂತಹ ಸೂಚನೆ ಇದೆ. ಅಂದರೆ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಅಡ್ಮಿಷನ್ಗಾಗಿ ಕಳೆದ ಬಾರಿ 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳನ್ನು ಎಕ್ಸಾಮ್ ಬರೆದಿದ್ದರು. ಹೀಗಾಗಿ ಅವರನ್ನೇ ಪರಿಗಣಿಸಲಾಯಿತು. ಆದರೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಎಕ್ಸಾಮ್ ಬರೆಯದ ಕಾರಣ ಮತ್ತೆ ಅರ್ಜಿಗಳನ್ನು ಆಹ್ವಾನಿಸಲಾಯಿತು. ಇದೊಂದು ಪ್ರಮುಖವಾದ ಅಂಶ ಏನೆಂದರೆ ಪರಿಶಿಷ್ಟ ಜಾತಿ ವಸತಿ ಶಾಲೆಗೆ ಯಾವ ಪ್ರವರ್ಗದ ಮೀಸಲಾತಿ ಇದೆಯೋ ಅದೇ ವರ್ಗದವರ ವಿಶೇಷ ವರ್ಗಕ್ಕೆ ಆಯ್ಕೆ ಮಾಡಲಾಗುತ್ತದೆ. ಮೀಸಲಾತಿ ಯಾವುದಿದೆಯೋ ಅದೇ ವರ್ಗದವ್ರನ್ನ ಇಲ್ಲಿ ಆಯ್ಕೆ ಮಾಡಲಾಗುತ್ತದೆ. ಇಲ್ಲಿ ವಿಶೇಷ ವರ್ಗದವರು ಪರಿಶಿಷ್ಟ ಜಾತಿಯವರು ವಸತಿ ಶಾಲೆ ಇದೆ ಅಂದರೆ ಅದರಲ್ಲಿ ಯಾವುದು ಪರಿಶಿಷ್ಟ ಪಂಗಡ ಮತ್ತು OBC 3 ಸೀಟುಗಳು, ಪರಿಶಿಷ್ಟ ಪಂಗಡ 3, ಪರಿಶಿಷ್ಟ ಜಾತಿ 19 ಸೀಟ್ ಇದೇ ವರ್ಗದವ್ರನ್ನೇ ತೆಗೆದುಕೊಳ್ಬೇಕಾಗುತ್ತದೆ.
ಇನ್ನು ಪರಿಶಿಷ್ಟ ಪಂಗಡದ ವಸತಿ ಶಾಲೆಯಲ್ಲಿ ನೋಡ್ತಾ ಹೋದರೆ ಇಲ್ಲಿ ಪರಿಶಿಷ್ಟ ಜಾತಿಯವರು 5 ಸೀಟುಗಳು, ಪರಿಶಿಷ್ಟ ಪಂಗಡ 38 ಸೀಟುಗಳು, OBC 7 ಸೀಟುಗಳು. ಇದರಲ್ಲಿ ಎಕ್ಸಾಮ್ ಇಲ್ಲದೆ ಅಥವಾ ಎಕ್ಸಾಮ್ ಬರೆದಿದ್ದರೂ ಕೂಡ ಅವರನ್ನು ಪರಿಗಣಿಸಿ 25 ಸೀಟುಗಳು ವಿಶೇಷ ವರ್ಗಕ್ಕೆ ಮೀಸಲು ಇಡಲಾಗುತ್ತದೆ. ಇನ್ನು OBC ವರ್ಗದ ವಸತಿ ಶಾಲೆ ನೋಡ್ತಾ ಹೋದರೆ ಪರಿಶಿಷ್ಟ ಜಾತಿ 7 ಸೀಟುಗಳು, ಪರಿಶಿಷ್ಟ ಪಂಗಡ 5, OBC 38. ಇಲ್ಲಿ OBC 38 ಅಂದರೆ ಅಲ್ಲಿ 2A 2B 3A 3B ಮತ್ತು ಪ್ರವರ್ಗ 1 ಕೂಡ ಅಲ್ಲಿರ್ತದೆ. ಇದರಲ್ಲಿ 25 ಸೀಟುಗಳು ವಿಶೇಷ ವರ್ಗಕ್ಕೆ ಮೀಸಲು ಇಡಲಾಗುತ್ತದೆ. ಇನ್ನು ಶಿಕ್ಷಣ ಇಲಾಖೆಯಿಂದ ವರ್ಗಾವಣೆಗೊಂಡ ಸಾಮಾನ್ಯ ವರ್ಗದ ವಸತಿ ಶಾಲೆ ಇಲ್ಲಿ ಪರಿಶಿಷ್ಟ ಜಾತಿ 8, ಪರಿಶಿಷ್ಟ ಪಂಗಡ 5, OBC 12, GM 25 ಸೀಟುಗಳು. ಇಲ್ಲಿ ಕೂಡ 25 ಸ್ಥಾನಗಳನ್ನು ವಿಶೇಷ ವರ್ಗಕ್ಕೆ ಮೀಸಲಿಡಲಾಗಿರುತ್ತದೆ. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಪರಿಶಿಷ್ಟ ಜಾತಿ ವಸತಿ ಶಾಲೆ ಮತ್ತು ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪರಿಶಿಷ್ಟ ಪಂಗಡ ವಸತಿ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ OBC ವಸತಿ ಶಾಲೆ. ಇಲ್ಲಿ ಏನಿದೆ ಅಂದರೆ ನೋಡ್ತಾ ಹೋಗ್ಬೋದು ತಾವು. ಇಲ್ಲಿ ಮೊದಲಿಗೆ ಪರಿಶಿಷ್ಟ ಜಾತಿಯಲ್ಲಿ 60, ಪರಿಶಿಷ್ಟ ಪಂಗಡ 8, OBC 12 ಸೀಟುಗಳು. ಇದರಲ್ಲಿ 40% ಅಂದರೆ 40 ಸೀಟುಗಳು ವಿಶೇಷ ವರ್ಗಕ್ಕೆ. ಇನ್ನು ಪರಿಶಿಷ್ಟ ಪಂಗಡ ವಸತಿ ಶಾಲೆ ನೋಡ್ತಾ ಹೋದರೆ ಅಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು 8, ಪರಿಶಿಷ್ಟ ಪಂಗಡದ 60, OBC 12, ಒಟ್ಟು 40 ಸೀಟುಗಳು ವಿಶೇಷ ವರ್ಗಕ್ಕೆ. ಅಟಲ್ ಬಿಹಾರಿ ವಾಜಪೇಯಿ OBC ವಸತಿ ಶಾಲೆಯಲ್ಲಿ ಪರಿಶಿಷ್ಟ ಜಾತಿ 12 ಸೀಟುಗಳು, ಪರಿಶಿಷ್ಟ ಪಂಗಡ 8, OBC 60. ಇದರಲ್ಲಿ 40 ಸೀಟುಗಳು ವಿಶೇಷ ವರ್ಗಕ್ಕೆ ಮೀಸಲು ಇಡಲಾಗುತ್ತದೆ. ಇನ್ನೊಂದು ತಿಳ್ಕೊಬೇಕು ತಾವು, ಇಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ 75% ಸ್ಥಾನಗಳು ಅಂದರೆ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ, ಹಾಗೂ ಇಲ್ಲಿ ಔಟ್ ಆಫ್ ತಾಲೂಕಿನವರಿಗೆ 25% ಸ್ಥಾನಗಳನ್ನು ಮೀಸಲು ಇಡಲಾಗುತ್ತದೆ. ಒಟ್ಟಾರೆ ತಾವು ಗಮನಿಸಬೇಕಾದ ಅಂಶ ಏನು ಅಂದರೆ ಇಲ್ಲಿ ಎಕ್ಸಾಮ್ ಬರೆದಂಥವ್ರಿಗೂ ಅವಕಾಶ ಕೊಡ್ತಾರೆ ವಿಶೇಷ ವರ್ಗದಲ್ಲಿ. ಒಂದು ವೇಳೆ ಅಲ್ಲಿ ಇರುವಂತಹ ಸೀಟುಗಳ ಸಂಖ್ಯೆ ಹೆಚ್ಚಿರ್ತಾವೆ, ಅರ್ಜಿ ಸಲ್ಲಿಸಿದವರು ಕಡಿಮೆ ಇದ್ದಾಗ ಮತ್ತೆ ವಿಶೇಷ ವರ್ಗದವರಿಗೆ ಡೈರೆಕ್ಟ್ ಅಡ್ಮಿಷನ್ಗೆ ಮತ್ತೆ ಸಪ್ರೇಟಾಗಿ ಅಪ್ಲಿಕೇಶನ್ನ ಕನ್ಫರ್ಮ್ ಮಾಡ್ತಾರೆ ಅಂತ ಹೇಳ್ಬೋದು.